ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಸ್ನೇಹಿತರೆ, ಇವತ್ತು ಕರ್ನಾಟಕದ ರಾಜ್ಯ ಸರ್ಕಾರ ಒಂದು ಒಳ್ಳೆಯ ಮಹತ್ವದ ಬೆಳವಣಿಗೆ ಬಗ್ಗೆ ಗಮನ ಹಾಕಿದ್ದಾರೆ. ನಮ್ಮ ಗೃಹ ಮಂತ್ರಿ ಆದಂತಹ ಜಿ ಪರಮೇಶ್ವರ್ ಅವರು ತುಂಬ ಒತ್ತಡದಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಜಾರಿ ತರಲು ತುಂಬಾ ಅತಿ ಮುಖ್ಯವಾದ ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ. ಅದು ಏನಂತ ಹೇಳಿದ್ರೆ, ಬೆಂಗಳೂರಿನ ಮದಾವರ ನಿಲ್ದಾಣದಿಂದ ತುಮಕೂರುವರೆಗೂ ಮೆಟ್ರೋ ಮಾರ್ಗವು ಮಾಡಿ ಬೆಂಗಳೂರಿನಿಂದ ತುಮಕೂರಿಗೆ ಒಂದು ಮೆಟ್ರೋ ಸಂಚಾರ ಮಾಡಬೇಕಂತ ಹೇಳಿ ಒಂದು ಮಹತ್ವದ ಬೆಳವಣಿಗೆಯನ್ನು ಮುಂದೆ ಸಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ. ಹಾಗಾಗಿ ಇಲ್ಲಿ 52.41 ಕಿಲೋಮೀಟರ್ ಅಂದರೆ 57 ಕಿಲೋಮೀಟರ್ ಸುಮಾರು ಮೆಟ್ರೋ ಮಾರ್ಗ ಮಾಡಬೇಕಾಗುತ್ತದೆ. ಹಾಗೆ 19 ಎಲಿವೇಟೆಡ್ ನಿಲ್ದಾಣಗಳನ್ನು ಪ್ರಮುಖ ಪ್ರದೇಶಗಳಲ್ಲಿ ಮಾಡಲಾಗುತ್ತದೆ. ಅಂದರೆ 19 ಸ್ಟೇಷನ್ಸ್ಗಳನ್ನು ಮಾಡಬೇಕಾಗುತ್ತದೆ. ಹಾಗಾಗಿ ಈ ರೀತಿ ಮಾಡೋದರಿಂದ ತುಮಕೂರು ಮತ್ತು ಬೆಂಗಳೂರಿನ ಸಂಚಾರವನ್ನು ತುಂಬ ಈಸಿಯಾಗಿ ಕಾರ್ಯನಿರ್ವಹಣೆ ಆಗುತ್ತದೆ. ಅದರ ಜೊತೆಯಲ್ಲಿ ನಮ್ಮ ಶೈಕ್ಷಣಿಕ ನಗರ ಅಂತಲೇ ಗುರುತಿಸಿಕೊಂಡಿರುವಂತಹ ತುಮಕೂರು ನಗರ ಇನ್ನೂ ಮುಂದೆ ತುಂಬ ಅಭಿವೃದ್ಧಿಯಾಗುತ್ತದೆ. ಯಾಕೆಂದರೆ ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬಂದು ತುಮಕೂರಿನಲ್ಲಿ ಎಜುಕೇಷನ್ ಸಿಟಿ ಅಂತ ಹೇಳಿ ಶೈಕ್ಷಣಿಕ ನಗರ ಅಂತಲೇ ಸುಪ್ರಸಿದ್ಧವಾಗಿರೋದಂಥ ತುಮಕೂರು ನಗರ ಸರ್ಕಾರದ ಮುಖ್ಯ ಉದ್ದೇಶ ಏನಂದರೆ ಬೆಂಗಳೂರಿನ ಒಂದು ಉಪನಗರ ರೀತಿಯಲ್ಲಿ ತುಮಕೂರಿಗೆ ಮಾರ್ಗ ಈಸಿಯಾಗಿ ಅಭಿವೃದ್ಧಿ ಮಾಡಬೇಕಂತೇಳಿ ಸರ್ಕಾರ ಈ ನಿಟ್ಟಿನಲ್ಲಿ ಸುಮಾರು 52 ಕಿಲೋಮೀಟರ್ ಮೆಟ್ರೋ ಮಾರ್ಗವನ್ನು ಮಾಡಿ ಮೆಟ್ರೋ ಹಾಕಬೇಕಂಥೇಳಿ ಜಿ ಪರಮೇಶ್ವರು ನಮ್ಮ ಗೃಹ ಮಂತ್ರಿ ಅವರು ಬೇಡಿಕೆ ಇಡುವುದರಿಂದ ಇದು ಕೆಲವೇ ದಿನಗಳಲ್ಲಿ ಶುರುವಾಗಲಿದೆ ಈ ಕಾರ್ಯ. ಹಾಗಾಗಿ ಇದು ಒಂದು ಒಳ್ಳೆಯ ಸಂದೇಶ, ತುಂಬ ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ. ಯಾಕೆಂದರೆ ಯಾವಾಗ ಒಂದು ನಮ್ಮ ರಾಜಧಾನಿಯಿಂದ ಬೇರೆ ಜಿಲ್ಲೆಗಳಿಗೆ ಪ್ರಯಾಣಗಳು ಸುಲಭವಾಗ್ತದೋ ಹಾಗೆ ನಗರನೂ ತುಂಬ ಅಭಿವೃದ್ಧಿ ಆಗುತ್ತೆ. ಮತ್ತು ಜನ ಸಂಪರ್ಕ ಹೋಗೋದು ಬರೋದು ಕೂಡ ತುಂಬ ಸುಲಭದ ರೀತಿಯಲ್ಲಿ ವ್ಯಾಪಾರ ವಹಿವಾಟುಗಳಾಗ್ಬೋದು ಮತ್ತು ಅಭಿವೃದ್ಧಿಯ ಕಡೆ ತುಂಬಾ ಜನ ಸಾಗ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದೇ ರೀತಿಯಲ್ಲಿ ಯಾವಾಗ ಬೆಂಗಳೂರಿಂದ ತುಮಕೂರಿಗೆ ಮಾಡುವ ರೀತಿಯಲ್ಲಿ ಅದೇ ರೀತಿ ಬೆಂಗಳೂರಿಂದ ದೇವನಹಳ್ಳಿ ಚಿಕ್ಕಬಳ್ಳಾಪುರವರೆಗೂ ಮಾಡೋಕ್ಕೆ ಮುಂದಾದರೆ ಸರ್ಕಾರ ತುಂಬಾ ಚಿಕ್ಕಬಳ್ಳಾಪುರ ನಗರನೂ ದೇವನಹಳ್ಳಿನೂ ಅಭಿವೃದ್ಧಿ ಆಗ್ಬೋದು. ಯಾಕಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ಯಾವಾಗ ಚಿಕ್ಕಬಳ್ಳಾಪುರ ನಗರದಲ್ಲಿ ಇಶಾ ಫೌಂಡೇಶನ್ ಆಗಿದ್ದು ಇಲ್ಲಿ ಕಾರುಗಳು ಪ್ರಯಾಣ ಜಾಸ್ತಿನೇ ಆಗಿದೆ. ತುಂಬಾ ಸುಮಾರು ಪ್ರತಿನಿತ್ಯ ಸಾವಿರಾರು ವಾಹನಗಳು ಬರೋದು ಜಾಸ್ತಿ ಆಗಿದೆ. ಹಾಗಾಗಿ ತುಂಬ ಟ್ರಾಫಿಕ್ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಕಡೆನೂ ಯೋಚನೆ ಮಾಡಿ ಸುಮಾರು ತುಮಕೂರಿಗೆ ಯಾವ ರೀತಿ ಮಾಡಿದಾರೋ ಅದೇ ರೀತಿಯಲ್ಲಿ ಈಗ ಆಲ್ರೆಡಿ ಮಾಡ್ತಿದ್ದಾರೆ ದೇವನಹಳ್ಳಿ ಏರ್ಪೋರ್ಟ್ವರೆಗೂ. ಅದನ್ನು ಚಿಕ್ಕಬಳ್ಳಾಪುರವರೆಗೂ ವಿಸ್ತೀರ್ಣ ಮಾಡಿದ್ರೆ ತುಂಬಾ ಅಭಿವೃದ್ಧಿ ಆಗುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ರೀತಿ ಮಹತ್ವದ ಬೆಳವಣಿಗೆಯನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ ರಾಜ್ಯ ಸರ್ಕಾರ. ಅಂದರೆ ತುಂಬ ಸಂತೋಷದ ವಿಷಯ ಇದು. ಹಾಗಾಗಿ ಇದು ಕೆಲವೇ ದಿನಗಳಲ್ಲಿ ಈ ಕೆಲಸ ಶುರುವಾಗುತ್ತದೆ. ಇದಕ್ಕೆಲ್ಲ ಪ್ರತಿಯೊಂದು ಎಲ್ಲೆಲ್ಲಿ 19 ರೈಲ್ವೆ ಮಾರ್ಗ ನಿಲ್ದಾಣಗಳನ್ನು ಮೆಟ್ರೋ ಸ್ಟೇಷನ್ಗಳನ್ನು ಮಾಡಬೇಕಂತೇಳಿ ಸರ್ಕಾರ ಈಗಾಗಲೇ ಒಂದು ಪ್ಲ್ಯಾನ್ ತಯಾರಿ ಮಾಡ್ತಾಯಿದೆ. ಮಾಡೋದರಿಂದ ಕೆಲವೇ ದಿನಗಳಲ್ಲಿ ಇದು ಚಾಲನೆಯಲ್ಲಿ ಶುರುವಾಗುತ್ತದೆ ವರ್ಕ್ ಅಂತ ಸ್ನೇಹಿತರೆ. ಇದೊಂದು ತುಂಬ ಮಹತ್ವದ ಬೆಳವಣಿಗೆ ಇದು. ಯಾಕಂದರೆ ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಇಲ್ಲ ಶಿವಮೊಗ್ಗ ಕಡೆಯಿಂದ ಬರೋರು ತುಮಕೂರವರೆಗೂ ಬಸ್ಸಿನ ಮುಖಾಂತರವಾಗಿ ಬಂದರೂ ಅಲ್ಲಿಂದ ಮೆಟ್ರೋ ಇದೆ ಅಂದರೆ ಸುಮಾರು ಬೇಗನೆ ಬೆಂಗಳೂರಿಗೆ ತಲುಪಬಹುದು ಅವರೆಲ್ಲ. ಯಾವಾಗ ಸಂಚಾರ ಸುಲಭವಾಗಿ ಆಗುತ್ತೋ ಒಂದು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ, ಅದರಲ್ಲಿ ನಮ್ಮ ಕೇಂದ್ರ ಬೆಂಗಳೂರು ನಗರಕ್ಕೆ, ಆವಾಗ ಬೆಂಗಳೂರು ನಗರ ಕೂಡ ವ್ಯಾಪಾರ ವಹಿವಾಟುಗಳಲ್ಲಿ ತುಂಬಾ ಅಭಿವೃದ್ಧಿಯಾಗುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರವು ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರವರೆಗೂ ಮಾಡಿದರೆ ತುಂಬ ಉತ್ತಮ ಅಂತ ಹೇಳ್ತಾ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸರ್ಕಾರ ಮಾಡಿದಂಥ ಯೋಚನೆ ಹೇಗಿದೆ ಅಂತ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಹಾಗೆ ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ. ಧನ್ಯವಾದಗಳು.